ನಮಸ್ತೆ ವೀಕ್ಷಕರೇ. ಉಡುಪಿಯಲ್ಲಿ ಶಿರೂರು ಮಠದ ಪರ್ಯಾಯ ಅದು ಅತ್ಯಂತ ವೈಭವಯುತವಾಗಿ ನಡೀತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಈ ಹೊತ್ತಿನಲ್ಲಿ ಶಿರೂರಿನ ಪೂಜ್ಯ ವೇದವರ್ಧನ ತೀರ್ಥ ಶ್ರೀಪಾದರು ಪರ್ಯಾಯದ ಏನು ಈ ಸಂಭ್ರಮದಲ್ಲಿದ್ದಾರೆ. ಈ ಹೊತ್ತಿನಲ್ಲಿ ನಮಗೆ ಸಮಾಜಕ್ಕೆ ವೇದವರ್ಧನ ತೀರ್ಥರನ್ನು ಸಮರ್ಪಣೆಯನ್ನು ಮಾಡಿದಂಥವರು ಯಾರು ಅಂತ ಕೇಳಿದರೆ ಅದು ಅನೇಕ ಗುರುಗಳಿಗೆ ವಿದ್ಯಾಗುರುಗಳಾಗಿರುವವರು, ಅನೇಕ ಸ್ವಾಮೀಜಿಗಳಿಗೆ ವಿದ್ಯಾಗುರುಗಳಾಗಿರುವವರು, ಅನೇಕ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಉಡುಗೆಯಾಗಿ ಇವತ್ತು ಕೊಟ್ಟು ಇವತ್ತು ಅವರು ಸಮಾಜದಲ್ಲಿ ಬೇರೆ ಬೇರೆ ಸ್ತರಗಳಲ್ಲಿ ಬೇರೆ ಬೇರೆ ಆರಾಧನಾ ಪದ್ಧತಿಗಳನ್ನು ನಡೆಸಿಕೊಂಡು ಬರುವಂಥ ಒಂದು ಹಿನ್ನೆಲೆಯನ್ನು ಹೊಂದಿಕೊಂಡಿರುವಂಥ ಸ್ಥಳಗಳಲ್ಲಿರುವಂಥವರು. ಅಂಥವರು ಅವರ ಸ್ವಂತ ಪೂರ್ವಾಶ್ರಮದ ಸುಪುತ್ರನನ್ನೇ ಇವತ್ತು ನಾವು ಸ್ವಾಮಿಗಳನ್ನಾಗಿ ಕಾಣ್ತಾ ಇದ್ದೇವೆ. ಅವರನ್ನು ಕೊಟ್ಟಂಥ ಡಾಕ್ಟರ್ ಎಂ ಉದಯಕುಮಾರ್ ಸರಳತ್ತಾಯರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನಾನು ಆಗಲೇ ಉಲ್ಲೇಖ ಮಾಡಿದೆ, ಸಮಾಜಕ್ಕೆ ಅನೇಕ ಗುರುಗಳಿಗೆ ಪಾಠ ಮಾಡಿದ್ದೀರಿ, ವಿದ್ಯೆಯನ್ನು ದಾನ ಹಿಡಿದಿದ್ದೀರಿ. ಮಾತ್ರ ಅಲ್ಲ, ಅನೇಕ ವಿದ್ಯಾರ್ಥಿಗಳ ರೂಪದಲ್ಲಿ ಇವತ್ತು ಬೇರೆ ಬೇರೆ ಕ್ಷೇತ್ರದ ಅವರ ಮಕ್ಕಳುಗಳು, ಅರ್ಚಕರ ಮಕ್ಕಳು ಅನೇಕರು ತಮ್ಮಿಂದ ವಿದ್ಯೆಯನ್ನು ಕಲಿತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಇವತ್ತು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇದರ ಯೋಗ ಭಾಗ್ಯವೋ ಏನೋ, ಆ ಭಗವಂತ ಕೃಷ್ಣ ಇವತ್ತು ಏನು ಕೊಟ್ಟಿದ್ದಾನೆ ಅಂತೇಳಿದರೆ, ತಮ್ಮ ಅಂಶ ಸಂಭೂತರಾಗಿ ಯಾರು ಜನಿಸಿದ್ದಾರೋ ಅವರಿಗೆ ಕೃಷ್ಣನ ಪೂಜೆ ಮಾಡುವಂಥ ಯೋಗವನ್ನು ಕರುಣಿಸಿದ್ದಾನೆ. ಎಷ್ಟು ಖುಷಿ ಇದೆ ಸರ್? ಖುಷಿ ಭಗವಂತನಿಗೋಸ್ಕರ ಅಂತ ನಾವು ಕೊಟ್ಟಿದ್ದೇವೆ. ಹಾಗಾಗಿ ಅವರಿಗೆ ಅದರಲ್ಲಿ ಆಸಕ್ತಿ ಇದೆ, ಒಳ್ಳೆ ರೀತಿಯಾಗಿ ಪೂಜೆ ಮಾಡ್ತಾ ಇದ್ದಾರೆ. ಅದೇ ನಮಗೆ ಕೊಡುವ ಖುಷಿ. ಒಂದು ಪರ್ಪಸ್ಸಲ್ಲಿ ಯಾವುದೋ ಒಂದು ವಸ್ತುವನ್ನು ಕೊಟ್ಟರೆ ಆ ಪರ್ಪಸ್ಸಿನಿಂದ ಆ ವಸ್ತುಗಳು ಉಪಯೋಗಕ್ಕೆ ಬರ್ತಾ ಇದ್ದರೆ ನೋಡಿದಾಗ ಜನರಿಗೆ ಹೇಗೆ ಅನ್ನಿಸ್ಬೋದು, ಅಷ್ಟೇ ನಮಗೆ. ಯಾಕೆ ಕೇಳಿದರೆ, ಭಗವಂತ ಕೊಟ್ಟ ವಸ್ತುವನ್ನು ಭಗವಂತನಿಗೆ ಕೊಟ್ಟಿದ್ದೇವೆ. ಅಂತಹ ಭಗವಂತನ ಆರಾಧನೆ ಮಾಡೋದವರಿಗೆ ಹಿಂಸೆ ಆಗದೆ ಅದು ಅವರಿಗೆ ಸುಖವಾಗಿ ಪರಿಣಿಸ್ತಾ ಉಂಟು. ಅವರು ಬಹಳ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ರಕ್ಷಣೆಗೆ ಅಥವಾ ಆಡಳಿತದಲ್ಲಿ ನಾವು ಬೆನ್ನೆಲುಬಾಗಿ ನಾವು ಇರಬೇಕು ಎನ್ನುವ ದೃಷ್ಟಿಯಿಂದ ಇವತ್ತು ಮಠದ ಈ ಚುಕ್ಕಾಣಿಯನ್ನು ನಾವು ಹಿಡಿದಿದ್ದೇವೆ ಅಷ್ಟೇ. ಈಗ ಇಡೀ ಶಿರೂರು ಮಠ ಅಂತ ಹೇಳಿದರೆ ವೈಭವದ ಮಠ ಅಂತ ಹಿಂದಿನಿಂದ ನಾವು ಕೇಳಿಕೊಂಡು ಬಂದದ್ದು, ಮತ್ತು ನಾವು ಲಕ್ಷ್ಮೀವರ ತೀರ್ಥರ ಕಾಲದಲ್ಲಿ ನಾವು ಮಠಕ್ಕೆ ನಡೆದುಕೊಂಡು ಬಂದಂಥ ಹಿನ್ನೆಲೆಯನ್ನು ಗಮನಿಸಿಕೊಂಡು ಹೋದರೆ ವೈಭವದ ಮಠ ಅಂತ, ಶಿರೂರಿನ ಪರ್ಯಾಯ ಅಂತೇಳಿದರೆ ಅದು ವೈಭವದ ಪರ್ಯಾಯ ಅಂತ. ಬಹುಶಃ ಇವತ್ತು ನಾವು ಕಾಣ್ತಾ ಇದ್ದೇವೆ ಆ ವೈಭವವನ್ನು. ಒಂದು ಅದ್ಧೂರಿಯಾಗಿರ್ತಕ್ಕಂಥ ಪುರಪ್ರವೇಶ ಕೂಡ ನಡೆದಿದೆ. ಪರ್ಯಾಯ ಎಷ್ಟು ನಿರೀಕ್ಷೆಗಳಿದೆ. ಅದಲ್ಲದೆ ನೀವು ಇದು ಜನಸಾಮಾನ್ಯರ ಪರ್ಯಾಯ ಅಂತ ಹೇಳಿಕೊಂಡು ಬಂದಿದ್ದೀರಿ. ಸೊ ಪರ್ಯಾಯದ ಹಿನ್ನೆಲೆಯಲ್ಲಿ ಏನು ಹೇಳ್ತೀರಿ? ನೀವು ಹೇಳಿದ ಹಾಗೆ ಶಿರೂರು ಮಠ ಅಂದರೆ ಅದು ಶ್ರೀಮಂತ ಮಠ. ಯಾಕೆ ಕೇಳಿದರೆ ಅದರ ಹೆಸರೇ ಹಾಗೆ, ಸಿರಿಗಳ ಊರು ಅಂತ. ಅದು ಶಿರೂರು ಅಂತಾಗಿದೆ. ಹಿರಿಯಡ್ಕದ ಸಮೀಪದಲ್ಲಿ ಒಂದು ಸುವರ್ಣಾ ನದಿಯ ತಟದಲ್ಲಿ ಒಂದು ಹೊಂಡ. ಆ ನದಿಯಲ್ಲಿರುವ ಒಂದು ಮಡುವಿಗೆ ಹೆಸರು ಅದು ಸಿರಿಗಳ ಗುಂಡಿ. ಸಿರಿಗಳು ಅಂದರೆ ಒಂದು ರೀತಿಯಾದಂಥ ಒಂದು ದೇವತೆಗಳು. ಇವತ್ತು ನೀವು ನಂದಳಿಕೆಯಲ್ಲಿರ್ಬೋದು, ಹಿರಿಯಡ್ಕದಲ್ಲಿ ಎಲ್ಲ ನೋಡ್ತೀರಿ. ಅಂತಹ ಸಿರಿಗಳು ಅಂದರೆ ದೈವಗಳು ಇರುವಂತಹ ಜಾಗ. ಹಿಂದೆ ಕಾಲದಲ್ಲಿ ಅಲ್ಲಿ ಹೋಗಿ ಒಂದು ಹರಿವಾಣದಲ್ಲಿ ಅಕ್ಕಿ ತೆಂಗಿನಕಾಯಿ ಇಟ್ಟರೆ ಪ್ರಾರ್ಥನೆ ಮಾಡಿದರೆ ನಮಗೆ ಮರುದಿನದ ಮದುವೆಗೆ ಬೇಕಾದಂತಹ ಆಭರಣಗಳು, ಬೆಳ್ಳಿ ವಸ್ತುಗಳು, ಪಟ್ಟೆ ವಸ್ತ್ರಗಳು ಬೇಕು ಅಂತ ಹೇಳಿದರೆ ಅದನ್ನು ಕರುಣಿಸ್ತಾ ಇದ್ರಂತ. ಮತ್ತೆ ಮರುದಿನ ಅದನ್ನೆಲ್ಲ ಉಪಯೋಗ ಮಾಡಿ ಮತ್ತೆ ಅದನ್ನೇ ಅವರಿಗೆ ಅರ್ಪಿಸಬೇಕು ಅಂತ. ಹಿಂದಿನ ಕಾಲದಲ್ಲಿದ್ದ ಹಾಗೆ ಒಬ್ಬರು ಅದರಲ್ಲಿ ಒಂದು ವಸ್ತುವನ್ನು, ಮುತ್ತಿನ ಒಂದು ಮೂಗುತಿಯನ್ನು ತೆಗೆದಿಟ್ಟುಕೊಂಡ್ರು. ಹಾಗಾಗಿ ಅಲ್ಲಿ ಅದು ನಿಂತು ಹೋಯಿತು ಅಂತ. ಅಂದರೆ ಸಿರಿಗಳು ಇರುವ ಊರು, ಸುವರ್ಣಾ ನದಿಯ ತಟ, ಹಾಗಾಗಿ ಅದು ಸಿರಿಯೇ. ಆದರೆ ನಿಜವಾಗಿ ಸಂಪತ್ತು ಅದಲ್ಲ. ಯಾವುದು ಕೇಳಿದರೆ ಪ್ರಾಣದೇವರು. ಹಾಗಾಗಿ ಶಿರೂರಿನಲ್ಲಿ ಇರುವಂಥದ್ದು ಪ್ರಾಣದೇವರು ಜಾಬಾಲಿ ಋಷಿಗಳಿಂದ ಪ್ರತಿಷ್ಠಿತವಾದದ್ದು, ರಾಮಾಯಣ ಕಾಲದಿಂದ ಬಂದದ್ದು. ಹಾಗಾಗಿ ಅಂಥ ಪ್ರಾಣದೇವರೇ ಇವತ್ತು ಶಿರೂರು ಮಠಕ್ಕೆ ಬಲ. ಹಾಗಾಗಿ ಅಂಥ ಪ್ರಾಣದೇವರು ಸಂಕಲ್ಪ ಮಾಡಿದರು, ಇಂಥವರನ್ನೇ ಈ ಪೀಠದಲ್ಲಿ ಕೂತ್ಕೊಳ್ಳಿಸಬೇಕು ಅಂತ. ಹಾಗಾಗಿ ಬೇರೆ ಕ್ಷೇತ್ರದಲ್ಲಿ ಇವರಿಗೆ ದೀಕ್ಷೆ ಆಗುವುದು ಅಂತ ನಿಶ್ಚಯ ಆಗಿದ್ದರೂ ಕೂಡ ಕೊರೋನಾ ಇತ್ಯಾದಿಗಳೆಲ್ಲ ಬಂದು ಅದೇ ಶಿರೂರಿನ ಪ್ರಾಣದೇವರ ಸನ್ನಿಧಾನದಲ್ಲೇ ಇವರಿಗೆ ದೀಕ್ಷೆ ಆಯಿತು. ಹಾಗಾಗಿ ಅನಿರುದ್ಧ ಅಂತ ಇದ್ದವರು ಶ್ರೀ ವಿಶ್ವವಲ್ಲಭ ತೀರ್ಥರಿಂದ ವೇದವರ್ಧನ ತೀರ್ಥ ಶ್ರೀಪಾದರು ಅಂತ ನಾಮಕರಣಕ್ಕೆ ತಾವು ಗುರಿಯಾಗುತ್ತಾರೆ. ಹಾಗಾಗಿ ಅಂಥವರು ವೇದವರ್ಧನ ತೀರ್ಥ ಶ್ರೀಪಾದರು ಕೃಷ್ಣದೇವರ ಪೂಜೆಗೆ ಇವತ್ತು ಹೋಗ್ತಾ ಇದ್ದಾರೆ ಕೇಳಿದರೆ ನಮಗೆಲ್ಲವೂ ಕೂಡ ಹೆಮ್ಮೆಯ ವಿಷಯ. ಮಾತ್ರ ಅಲ್ಲ, ಪೂಜೆಯ ಉದ್ದೇಶವ ಹಾಗೆ. ಪೂಜಾ ಅಂದರೆ ಪುರುಷಾರ್ಥಾ ಜಾಯಂತೆ ಇತಿ ಪೂಜಾ, ಪುರುಷಾರ್ಥಗಳು ಲಭಿಸಬೇಕು.
ಅಂದ್ರೆ ಎಲ್ಲ ಪೂಜೆ ಮಾಡಿದ ನಂತರ ನಾವು ಏನು ಹೇಳ್ತೇವೆ ಹೇಳಿ, ಸರ್ವೇ ಜನಾಃ ಸುಖಿನೋ ಭವಂತು, ಎಲ್ರಿಗೂ ಲೋಕ ಒಳ್ಳೆದಾಗ್ಲಿ. ಸಮಸ್ತ ಸುಖಿನೋ ಭವಂತು. ಲೋಕಕ್ಕೆ ಒಳ್ಳೇದಾಗ್ಬೇಕು. ಹಾಗಾದ್ರೆ ಇವತ್ತು ಕೃಷ್ಣ ಮಠದಲ್ಲಿ ಒಂದು ಒಳ್ಳೆ ರೀತಿ ಪೂಜೆ ಆಗ್ತದೆ ಹೇಳಿದರೆ ಅದರದ್ದು ಪ್ರಯೋಜನ ಅದು ನಮಗೆ ನಿಮಗೆ ಮಾತ್ರ ಅಲ್ಲ, ಇಡೀ ಲೋಕಕ್ಕೆ. ಹಾಗಾಗಿ ಆ ಶಿರೂರು ಪರ್ಯಾಯಕ್ಕೆ ಟೈಟಲ್ ಕೊಟ್ಟದ್ದೇ ಶಿರೂರು ಪರ್ಯಾಯ ನಮ್ಮ ಪರ್ಯಾಯ. ನಮ್ಮ ಅಂದರೆ ಕೃಷ್ಣ ಭಕ್ತರ ಪರ್ಯಾಯ. ನಮಗೆಲ್ಲರಿಗೂ ಕೃಷ್ಣನನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಮುಟ್ಲಿಕ್ಕೆ ಇರುವಂಥ ಯಾವ ಅಷ್ಟಮಠಾಧೀಶರಿದ್ದಾರೆ ಅವರಿಗೆ ನಾವು ಸಪೋರ್ಟ್ ಮಾಡಿದರೆ, ಅವರು ಒಳಗೆ ಪೂಜೆ ಮಾಡಬೇಕಾದ್ರೆ ಹೊರಗಿನಿಂದ ನಾವು ನೋಡಿಕೊಳ್ಬೇಕು. ಅದು ನಾವು ನೀವು ಮಾಡಿದಾಗ ಯಾರ ಪರ್ಯಾಯ ಆಯಿತು? ನಮ್ಮ ಪರ್ಯಾಯ. ಹಾಗಾಗಿ ನಿರೀಕ್ಷೆ ಇಷ್ಟೇ, ಚೆನ್ನಾಗಿ ಅವರು ಪೂಜೆ ಮಾಡಬೇಕು. ಹೊರಗಡೆ ಇರುವಂತಹ ವ್ಯವಸ್ಥೆಗಳನ್ನು ಕೃಷ್ಣ ಭಕ್ತರು ನೋಡಿಕೊಳ್ಬೇಕು. ಕೃಷ್ಣ ಭಕ್ತರು ಅವರಿಗೆ ಯಾವುದೇ ಕೂಡ ಒಂದು ತೊಂದರೆಯನ್ನು ಮಾಡದೆ ಪೂಜೆ ಮಾಡುವ ಹಾಗೆ ಅನುಕೂಲತೆಗಳನ್ನು ಕಲ್ಪಿಸಿಕೊಡಬೇಕು ನಾನು ಈ ಮೂಲಕ ನಾನು ಕೇಳಿಕೊಳ್ತೇನೆ. ಈಗ ಇದರ ಜೊತೆಗೆ ಈಗ ಬಾಲಯತಿ ಪರಂಪರೆ ಅದು ಅನೇಕ ಮಠಗಳಲ್ಲಿ ನಾವು ನೋಡ್ತಾ ಬರ್ತೇವೆ. ಅದು ಶಂಕರ ಪರಂಪರೆಯಲ್ಲೂ ಇದೆ, ಮಧ್ವ ಪರಂಪರೆಯಲ್ಲೂ ನಾವು ಅದನ್ನು ಕಾಣಬಹುದು. ಈಗ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಏನು ಸನ್ಯಾಸ ದೀಕ್ಷೆಯನ್ನು ಪಡೆದರು. ಮಾತ್ರ ಅಲ್ಲ, ಈಗಲೂ ಒಂದು ಸಣ್ಣ ವಯಸ್ಸಿನಲ್ಲೇ ಇವತ್ತು ಏನು ಸರ್ವಜ್ಞ ಪೀಠವನ್ನು ಕೂಡ ಏರ್ಲಿಕ್ಕಿದ್ದಾರೆ. ಸೊ ಈ ಹೊತ್ತಿನಲ್ಲಿ ಅವರ ಅಧ್ಯಯನ, ಅವರ ಬೇರೆ ಬೇರೆ ಶಾಸ್ತ್ರಗಳ ಏನು ಕಲಿಯುವಂಥ ಕ್ರಮ ಇದು ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಅಂದರೆ ಇವರಿಗೆ ಮೊದಲಿಂದಲೂ ಆಸಕ್ತಿ ಇತ್ತು. ಹಾಗಾಗಿ ಅದು ಎಲ್ಲಿ ಗೊತ್ತಾಗ್ತಾ ಇತ್ತು ಕೇಳಿದರೆ ಅವರಿಗೆ ಉಪನಯನ ಆದ ನಂತರ ಒಂದು ದಿನ ಅವರು ಪೂಜೆ ಬಿಟ್ಟವರಲ್ಲ. ಇವರು ಪೂರ್ವಾಶ್ರಮದಲ್ಲಿ ಅನಿರುದ್ಧನಾಗಿದ್ದಾಗ ಉಜಿರೆಯಲ್ಲಿ ಇವರು ವಸಂತ ವೇದ ಶಿಬಿರಕ್ಕೆ ಸೇರಿದರು. ಅಲ್ಲಿ 2 ತಿಂಗಳಲ್ಲಿ ಪೂಜೆ ಮಾಡುವಾಗಲೂ ಕೂಡ ಅಥವಾ ಅವರದ್ದು ಅಧ್ಯಯನ ಆಗುವಾಗ ಅವರನ್ನು ಗುರುತಿಸ್ತಾ ಇದ್ದದ್ದೇನು ಕೇಳಿದರೆ ಪೂಜೆ ಮಾಡುವ ಮಾಣಿ ಅಂತ. ಯಾಕೆ ಹೇಳಿದರೆ ಇಡೀ ಶಿಬಿರದಲ್ಲಿ ಯಾರೂ ಪೂಜೆ ಮಾಡ್ತಾ ಇರಲಿಲ್ಲ, ಆದರೆ ಇವರು ಎಲ್ಲಿ ಹೋದರೂ ಕೂಡ ಸಾಲಿಗ್ರಾಮ ಹಿಡ್ಕೊಂಡು ಹೋಗಿ ನಿತ್ಯ ಪೂಜೆ ಮಾಡಿ ಒಂದು ತೀರ್ಥ ಪ್ರಾಶನವನ್ನು ಮಾಡದೇ ಇದ್ದ ದಿನ ಇಲ್ಲ. ಹಾಗಾಗಿ ಉಪನಯನ ಆದ ಬಳಿಕವಿಂದ 1ನೇ ಫಸ್ಟ್ ಡೇಯಿಂದಲೇ ಅವರು ಎಲ್ಲವನ್ನೂ ಕೂಡ ಅನುಷ್ಠಾನ ಮಾಡ್ತಾ ಬಂದವರು. 3-4ನೇ ಕ್ಲಾಸಿನಿಂದಲೇ ಶುದ್ಧ ಉಪವಾಸವನ್ನೆಲ್ಲ ಮಾಡಿದವರು. ಹಾಗಾಗಿ ಅವರಿಗೆ ಈ ಆಶ್ರಮದಲ್ಲಿ ತುಂಬ ಕಷ್ಟ ಅಂತ ಖಂಡಿತ ಅನಿಸೋದಿಲ್ಲ. ವಸ್ತ್ರ ಮಾತ್ರ ಬದಲಾಗಿದೆ ಅಷ್ಟೇ ಬಿಟ್ಟರೆ ಮತ್ತೇನೂ ಅಲ್ಲ. ಹಾಗಾಗಿ ಅವರಿಗೆ ಅದು ಆಸಕ್ತಿ ಇತ್ತು. ಅದಕ್ಕೆ ಸರಿಯಾಗಿ ಇಲ್ಲಿ ಪಾಠಕ್ಕೆ ಎಲ್ಲ ಬರ್ತಾ ಇದ್ರು. ಮಕ್ಕಳು ಪಾಠಕ್ಕೆ ಬರುವಾಗ ಇವರನ್ನು ಕರೆದು ಕೂತ್ಕೊಳಿಸ್ತಾ ಇದ್ದೆ. ಹಾಗಾಗಿ ಇವರು ವೇದಾಧ್ಯಯನ ಮಾಡ್ತಾ ಇದ್ರು. ವೇದಾಧ್ಯಯನದ ಜೊತೆಗೆ ವೇದಾಂತದ ಚಿಂತನೆ ಇವರಿಗೆ ಇತ್ತು. ಪೂಜೆ ಹೇಗೆ ಮಾಡಬೇಕು, ಯಾರು ದೇವರು, ಯಾಕೆ, ಏನು, ತಾರತಮ್ಯ ಅಂದ್ರೇನು, ಸಿದ್ಧಾಂತಗಳೆಂದರೇನು ಎಲ್ಲ ಅವರಿಗೆ ಗೊತ್ತಿತ್ತು. ಹಾಗಾಗಿ ತಿಳಿದು ಅವರಿಗೆ ಅಲ್ಲಿ ಆಸಕ್ತಿ ಇತ್ತು. ನಮಗೆ ಇವರಿಗೆ ದೀಕ್ಷೆ ಕೊಡೋದು ಇವರಿಗೆ SSLCಯಲ್ಲಿ ಇವರಿಗೆ ದೀಕ್ಷೆ ಆದದ್ದು. ಅದಕ್ಕಿಂತ 3 ವರ್ಷ ಮೊದಲೇ ನಮಗೆ ಅದರದ್ದು ಸೂಚನೆಗಳು ಬಹಳಷ್ಟು ಇದ್ದದ್ರಿಂದ ನಾವು ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಲಿಕ್ಕೆ ಒಂದು ಅವಕಾಶ ಆಯಿತು ಅಂತ. ಮತ್ತು ತುಂಬ ಗಮನಿಸಿದಾಗಲೂ ಕೂಡ ಅವರಿಗೆ ದೀಕ್ಷೆ ಕೊಟ್ಟರೇನೆ, ಅವರು ಸನ್ಯಾಸಾಶ್ರಮ ಆದ್ರೇನೆ ಅವರಿಗೆ ಒಳ್ಳೆಯದು ಎನ್ನುವಂಥದ್ದು ನಾವು ಮನವರಿಕೆ ಕಂಡೆವು. ಹಾಗಾಗಿ ಮತ್ತೆ ನಾವು ಅದನ್ನು ಒಪ್ಪಿಕೊಂಡೆವು. ಹಾಗಾಗಿ ಅವರ ಬಂದದ್ದೇ ಅವರು ಕೃಷ್ಣ ಪೂಜೆಗೋಸ್ಕರ. ಕೇವಲ ಪೂಜೆ ಮಾತ್ರ ಅಲ್ಲ, ಇಡೀ ಸಮಾಜವನ್ನು ಉದ್ಧಾರ ಮಾಡಬೇಕೆನ್ನುವಂಥ ಒಂದು ದೊಡ್ಡ ಅವರದ್ದು ಇಚ್ಛೆ ಇತ್ತು. ಹಿಂದೆ ಕೂಡ ಅವರು ಹೇಳ್ತಾ ಇದ್ರು, ಹೇಗೆ ಮೋದಿ ಇತ್ಯಾದಿಗಳೆಲ್ಲ ಇದ್ರು ಹಾಗೆ ಒಂದು ದೊಡ್ಡ ವ್ಯಕ್ತಿ ಆಗಬೇಕು. ಒಂದು ಕಸ ಇದ್ರೂ ಅದನ್ನು ಬಿಸಾಡ್ತಾ ಇರಲಿಲ್ಲ. ಯಾಕೆ ಕೇಳಿದರೆ ಆಗ ಸ್ವಚ್ಛ ಭಾರತ ಅಂತ ಬಂತು. ಶಾಲೆಗಳಲ್ಲಿ ಪಾಠ ಮಾಡುವಾಗ ಹೇಳಿದರು, ನೀವು ಏನು ಇದ್ರೂ ಕೂಡ ಕಸ ಬಿಸಾಡಬೇಡಿ, ಹಿಡ್ಕೊಂಡು ಹೋಗಿ ಡಸ್ಟ್ಬಿನ್ನಲ್ಲೇ ಹಾಕಿ ಅಂತ. ನಾವೆಲ್ಲಿಯಾದರೂ ಹೋಗುವಾಗ ಪ್ರಯಾಣ ಮಾಡುವಾಗ ಒಂದು ಬಾಳೆಹಣ್ಣು ಏನೋ ಇದ್ರೂ ಕೂಡ ಅದನ್ನು ಎಲ್ಲಿ ಬಿಸಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಅದನ್ನು ಹಾಗೆ ಕಲೆಕ್ಟ್ ಮಾಡಿ ಇಟ್ಕೊಂಡು ಬಂದು ಮನೆಯಲ್ಲಿರುವ ಯಾವುದು ಕಸದ ಬುಟ್ಟಿಗೆ ಅದಕ್ಕೆ ಹಾಕ್ತಾ ಇದ್ರು. ಅಂದರೆ ಆ ಮೊದಲಿಂದಲೂ ಕೂಡ ಸಾಮಾಜಿಕವಾದ ಒಂದು ಕಳಕಳಿ ಅವರಲ್ಲಿ ನಾವು ಕಾಣ್ತಾ ಇದ್ದೆವು. ಹಾಗಾಗಿ ಮುಂದೆ ಸಮಾಜಕ್ಕೆ ಇವರು ಹೋದರೆ ತುಂಬ ಉಪಕಾರ. ಕೇವಲ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಇಟ್ಟುಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅವರಿಗೆ ಯಾವುದು ಇಷ್ಟವೋ ಅದನ್ನು ಕಲಿಸಿ ಕೊಡಬೇಕು ಎನ್ನುವಂಥದ್ದು ನಮ್ಮದು ಇಚ್ಛೆ ಆಗಿತ್ತು. ಪೂರ್ವಾಶ್ರಮದಲ್ಲಿ ವೀರೇಂದ್ರ ಹೆಗಡೆಯವರ ಹತ್ರ ಹೋಗಿದ್ದೆವು. ಯಾಕೆ ಹೇಳಿದರೆ ಅದೇ ಊರಿನವರಾದದ್ದರಿಂದ. ಆಗ ಅವರು ಹೇಳಿದರು, ಇಲ್ಲ ನೀವು ಕೊಡಿ, ಖಂಡಿತ ಒಳ್ಳೆ ಕೆಲಸ. ಯಾವ್ಯಾವುದೋ ವಿದ್ಯಾರ್ಥಿಗಳು ಏನೇನೋ ಮಾಡ್ಲಿಕ್ಕೆ ಹೋಗ್ತಾರೆ, ನಾವು ಕಳಿಸಿ ಕೊಡ್ತೇವೆ, ಅದರ ಬದಲು ಪೂಜೆ ಮಾಡ್ಲಿಕ್ಕೆ ಹೋಗ್ತೇನೆ ಅಂತ ಹೇಳಿದ ಕೂಡಲೇ ನಾವು ಮುಕ್ತವಾಗಿ ಕಳಿಸಿ ಕೊಡಲೇಬೇಕು, ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳಿದರು. ನಾನು ಹೇಳೋದಿಷ್ಟೇ, ಶಿರೂರು ಮಠದಲ್ಲಿ ಆವಾಗ ತುಂಬ ಸಮಸ್ಯೆಗಳಿತ್ತು. ಆಗ ಎಲ್ಲಿಯಾದರೂ ನೀವು ಮ್ಯಾನೇಜರ್ ಆಗಿ ಬರ್ತೀರಾ, ನಿಮಗೆ 1 ಲಕ್ಷ ಸಂಬಳ ಕೊಡ್ತೇನೆ ಹೇಳಿದರೆ ಎಲ್ಲರೂ ಅಪ್ಲಿಕೇಶನ್ ಹಾಕ್ತಾಯಿದ್ರು, ಎಲ್ಲರೂ ಬರ್ತಾಯಿದ್ರು. ಖಂಡಿತ ಎಲ್ಲರಿಗೂ ಯಾರೂ ಕೇಳ್ತಾ ಇರಲಿಲ್ಲ. ಇವತ್ತು ನಾವು ಮಾತ್ರ ಇವರನ್ನು ಒಂದು ಪೂಜೆಗೆ ಅಂತ ಕಳಿಸಿಕೊಟ್ಟ ಕೂಡಲೇ ಎಲ್ಲರೂ ಕೇಳೋದು, ಅಲ್ಲ ನೀವು ಹೇಗೆ ಒಪ್ಪಿದ್ರಿ ಅಂತ. ಒಪ್ಪುವ ಪ್ರಶ್ನೆಯೇ ಇಲ್ಲ. ಭಗವಂತನದ್ದು ಇದು ಸಂಕಲ್ಪ. ಹಾಗಾಗಿ ಭಗವಂತನಿಂದ ಬಂದಂಥ ಈ ಒಂದು ಅವಕಾಶ ಭಗವಂತ ನಮಗೆ ಕೊಟ್ಟಿದ್ದಾನೆ ಅಂತ ನಾವು ಭಾವಿಸ್ತೇವೆ. ಹಾಗಾಗಿ ಪರ್ಯಾಯನ್ನೆಲ್ಲವರು ಚೆನ್ನಾಗಿ ಮಾಡ್ತಾರೆ ಎನ್ನುವಂತಹ ವಿಶ್ವಾಸ ನಮಗೆ. ಪೂರ್ವಾಶ್ರಮದಲ್ಲಿಯೂ ಕೂಡ ಅವರಿಗೆ ಪೂಜೆಯ ಆಸಕ್ತಿ ಇತ್ತು. ಕೇವಲ ಪೂಜೆ ಮಾತ್ರ ಅಲ್ಲ, ಅವರದ್ದು ಚಿಂತನೆಗಳೆಲ್ಲ ಬಹಳಷ್ಟು ದೊಡ್ಡದಿದೆ. ತಂದೆಯಾಗಿದ್ದಾಗ ನಮಗೆ ಅದನ್ನು ಪೂರೈಸೋದು ಕಷ್ಟ, ಅವರದ್ದು ಆಲೋಚನೆಗಳೆಲ್ಲ. ಈಗಲೂ ಅಷ್ಟೇ ಅವರು ತುಂಬ ಹೇಳ್ತಾರೆ, ಹಣಕ್ಕೆ ಏನು ಮಾಡಬೇಕು ಕೇಳಿದ್ರೆ ಅದು ಅವರಿಗೆ ಗೊತ್ತಿಲ್ಲ.
ಆದರೆ ಹೀಗೆ ಆಗಬೇಕು ಹೇಳಿದರೆ ಹೀಗೆ ಆಗಬೇಕು ಅಂತ ಐಡಿಯಾಗಳನ್ನು ಅವರು ಕೊಡ್ತಾರೆ. ಆದ್ದರಿಂದ ಕೃಷ್ಣ ಭಕ್ತರು ಸೇರಿ ಅವರದ ಮನದ ಇಚ್ಛೆ ಏನುಂಟು ಅದು ಸಮಾಜಕ್ಕೆ ಉಪಕಾರ ಆಗ್ತದಾ ಏನು ಅಂತ ನೋಡಿಕೊಂಡು ನಾವು ಅದನ್ನು ಖಂಡಿತ ನಡೆಸಬೇಕು ಅಂತ ನಾನು ಕೇಳಿಕೊಳ್ತೇನೆ. ಇದರ ಜೊತೆಗೆ ಈಗ ನೀವಾಗಲೇ ಉಲ್ಲೇಖ ಮಾಡುವಾಗ ಹೇಳಿದಿರಿ, ಲಕ್ಷ್ಮೀವರ ತೀರ್ಥರನ್ನು ನೆನಪಿಸಿಕೊಳ್ಳುವುದಾದರೆ ಲಕ್ಷ್ಮೀವರ ತೀರ್ಥರ ಕಾಲಘಟ್ಟದಲ್ಲಿ ಹೇಗೆ ಅಂತ ಕೇಳಿದರೆ ಅನೇಕ ದೀನದಲಿತರಿಗೆ ಒಂದು ಪೂಜ್ಯ ಪೇಜಾವರ ಸ್ವಾಮಿಗಳನ್ನು ನೆನಪಿಸಿಕೊಳ್ತೇನೆ, ಹಿರಿಯ ಸ್ವಾಮಿಗಳನ್ನು. ಅವರು ಮತ್ತು ಲಕ್ಷ್ಮೀವರ ತೀರ್ಥರು ಇಬ್ಬರು ಸಮಾಜಕ್ಕೆ ತುಂಬ ಹತ್ತಿರವಾಗಿ, ಅದರಲ್ಲಿ ಅನೇಕ ಚರ್ಚೆಗಳಿದೆ, ಅದನ್ನು ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಅಥವಾ ಅನೇಕ ಬೇರೆ ಬೇರೆ ಸಂಗತಿಗಳಿದೆ, ನಾನು ಅದು ಮಾತಾಡಲಿಕ್ಕೆ ಹೋಗೋದು. ಆದರೆ ಜನಸಾಮಾನ್ಯರಿಗೆ ಅತ್ಯಂತ ಸುಲಭದಲ್ಲಿ ಸಿಗ್ತಾ ಇದ್ದ ಸ್ವಾಮಿಗಳು ಮತ್ತು ಅತ್ಯಂತ ಪ್ರೀತಿಯಿಂದ ಜನಸಾಮಾನ್ಯರನ್ನು ಕಾಣ್ತಾ ಇದ್ದಂಥ ಸ್ವಾಮಿಗಳು ಅಂತ ಕೇಳಿದರೆ ಲಕ್ಷ್ಮೀವರ ತೀರ್ಥರು ಮತ್ತು ಪೇಜಾವರ ಶ್ರೀಗಳು ಅಂತ ಹೇಳುವುದನ್ನು ಎಲ್ಲರೂ ಇವತ್ತು ಜನರು ಮಾತಾಡ್ತಾರೆ. ಯಾರು ಎಷ್ಟು ಒಪ್ತಾರೆ ಗೊತ್ತಿಲ್ಲ, ಜನರು ಮಾತಾಡ್ತಾರೆ ಇದನ್ನು. ಸೊ ಈ ಕಾಲಘಟ್ಟದಲ್ಲಿ ಲಕ್ಷ್ಮೀವರ ತೀರ್ಥರನ್ನು ನೆನಪಿಸಿಕೊಳ್ಳುವಂಥ ಅಥವಾ ಅವರ ನೆನಪಿನಲ್ಲಿ ಒಂದು ಕಾರ್ಯಕ್ರಮ ಈ ರೀತಿಯಾಗಿ ನಡೆಯಬೇಕು ಅನ್ನುವಂಥ ಪರ್ಯಾಯದಲ್ಲಿ ಒಂದು ಈ ಥರದ ಯೋಚನೆ ಏನಾದರೂ ಇದೆಯಾ ಅಂತ? ಖಂಡಿತ ಅವರಿಗೆ ಏನು ಆಸಕ್ತಿ ಇತ್ತು ಅಂತ ಕೇಳಿದರೆ ಪ್ರತಿಯೊಂದರಲ್ಲಿ ಒಳ್ಳೆಯದು ಕೆಟ್ಟದು ಇದ್ದೇ ಇರುತ್ತೆ. ನಾವು ಯಾವುದನ್ನು ಸ್ವೀಕಾರ ಮಾಡಬೇಕು ಕೇಳಿದರೆ ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು. ಅದು ಕೆಟ್ಟದು ನಡೆದಿತ್ತೋ ನಡಿಲಿಲ್ವೋ ಪ್ರಚಾರವೋ ಯಾವುದೂ ಗೊತ್ತಿಲ್ಲ. ಹಾಗಾದರೆ ಒಳ್ಳೆಯ ಅಂಶಗಳು ಯಾವುದು ಕೇಳಿದರೆ ಅವರಿಗೆ ತುಂಬ ಮಡಿಯಲ್ಲಿ ಆಸಕ್ತಿ ಇತ್ತು. ನಾನು ಅವರ 2ನೇ ಪರ್ಯಾಯದಲ್ಲಿ ಅವರ ಜೊತೆಗೆ ಇದ್ದೆ. ಯಾವುದರಲ್ಲಿ ಕಾಂಪ್ರಮೈಸ್ ಮಾಡಿದ್ರು ಮಡಿಯಲ್ಲಿ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಆ ಮೇಲಿನ ಕಾಲಘಟ್ಟ ನನಗೆ ಗೊತ್ತಿಲ್ಲ. ಹಾಗಾಗಿ ಅದೇ ಆಸಕ್ತಿ ವೇದವರ್ಧನ ಶ್ರೀಪಾದರಿಗೆ. ಹಾಗಾಗಿ ಆದಷ್ಟು ಅಂತಹ ಮಡಿ ಅಂದರೆ ಶುಚಿ ಎನ್ನುವ ಅರ್ಥ, ಅದನ್ನು ಅವರು ಪಾಲನೆ ಮಾಡ್ತಾರೆ. ಹಾಗಾಗಿ ಇವತ್ತು ಕೂಡ ಕೃಷ್ಣ ಮಠದಲ್ಲಿ ಆದಷ್ಟು ಶುಚಿತ್ವಕ್ಕೆ ಮಹತ್ವವನ್ನು ಕೊಡಬೇಕು ಎನ್ನುವಂಥದ್ದು ನಮ್ಮದೊಂದು ಇಚ್ಛೆ. ಅದು ವೇದವರ್ಧನ ಶ್ರೀಪಾದರು ಹೇಳ್ತಾ ಇದ್ದರು. ಅವರು ಹಿಂದೆ ಅವರಿಗೆ ಆಶ್ರಮ ಕೊಡಬೇಕಾದ್ರೆ ಸೋದೆ ಮಠದ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು ಅವರನ್ನು ಒಂದು ಸಲ ರಜೆಯಲ್ಲಿ ಕರ್ಕೊಂಡು ಹೋದರು. ಯಾಕೆ ಕೇಳಿದರೆ ಅವರನ್ನು ಪರೀಕ್ಷೆ ಮಾಡಬೇಕು ಎನ್ನುವ ದೃಷ್ಟಿಯಿಂದ. ಹಾಗಾಗಿ ನಮಗೂ ಗೊತ್ತಿಲ್ಲ, ಅವರನ್ನು ಕಳಿಸಿಕೊಟ್ಟೆವು ಅವರೊಟ್ಟಿಗೆ ಸಂಚಾರಕ್ಕೆ. ಹೋದಾಗ ಅವರು ಬಟ್ಟೆ ಇತ್ಯಾದಿಗಳನ್ನು ತುಂಬ ನೀಟಾಗಿ ಮಡಚಿ ಎಲ್ಲ ಇಡ್ತಾ ಇದ್ರು. ಇದನ್ನು ಅವರು ನನಗೆ ಹೇಳಿದರು, ನೋಡಿ ಅವರು ತುಂಬ ಶಿಸ್ತಾಗಬೇಕು, ಅವರಿಗೆ ಬೇರೆಯವರಾಗೆ ಅಲ್ಲ ಅಂತ. ಆದ್ದರಿಂದ ಪರ್ಯಾಯದಲ್ಲಿ ಅಂತಹ ಶಿಸ್ತನ್ನು ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ. ಹಾಗಾಗಿ ಅದು ಒಂದು ಪ್ರಧಾನ ಅಂಶ. 2ನೇದ್ದು ಏನು ಕೇಳಿದರೆ ಲಕ್ಷ್ಮೀವರರಿಗೆ ಜನಸಾಮಾನ್ಯರಿಗೆ ಒಂದು ಬಹಳ ಖುಷಿ ಕೊಡುವಂಥದ್ದು ಅಷ್ಟಮಿ ಉತ್ಸವಾದಿಗಳು. ಹಾಗಾಗಿ ಅದು ಕೃಷ್ಣನ ಪ್ರೀತಿಗೋಸ್ಕರ, ಪಾಪ ಅವರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ಆ ಹುಲಿವೇಷವನ್ನು ಕುಣಿಸುವ ಒಂದು ಸ್ಪರ್ಧೆಗೆ ಒಂದಷ್ಟು ಮಹತ್ವ ಕೊಟ್ಟು ಅದೊಂದಿಷ್ಟು ಎತ್ತಿ ಹಿಡಿದವರು ಲಕ್ಷ್ಮೀವರ ತೀರ್ಥರು. ಅದನ್ನು ಕಳೆದ ವರ್ಷ ತಾವು ಸ್ವಲ್ಪ ಮಾಡ್ತಾ ಇದ್ದೇವೆ. ಆದರೆ ನಾವು ಯಾಕೆ ಮಾಡಿತ್ತು ಕೇಳಿದರೆ ಕೇವಲ ಅವರಿಗೆ ಮಾತ್ರ ಅಲ್ಲ, ಪ್ರಶ್ನಾಶಾಸ್ತ್ರದಲ್ಲಿ ನೋಡುವಾಗಲೂ ಪಿಲಿಚಾಮುಂಡಿಯಿಂದ ಒಂದು ದೈವ ಇದೆ ಶಿರೂರಿನಲ್ಲಿ, ಅವುಗಳ ಪ್ರೀತಿಗೋಸ್ಕರ ಇದು ಮಾಡಬೇಕು. ಯಾಕೆ ಕೇಳಿದರೆ ಕೃಷ್ಣ ಹುಟ್ಟುತ್ತಾನೆ ಅಂತ ಹೇಳುವಾಗ ಎಲ್ರಿಗೂ ಆನಂದ. ಅಂತಹ ದೈವಗಳು ಕೂಡ ನಮ್ಮ ಹೆಸರಿನಲ್ಲಿ ಇಂತಹ ಆರಾಧನೆ ನಡಿಬೇಕು ಅಂತ ಇದೆ. ಹಾಗಾಗಿ ಲಕ್ಷ್ಮೀವರರಿಗೂ ಪ್ರೀತಿ, ಆ ದೈವಗಳಿಗೂ ಪ್ರೀತಿ, ಮಾತ್ರ ಕೃಷ್ಣ ಪ್ರೀತಿ. ಜನಸಾಮಾನ್ಯರನ್ನು ಒಟ್ಟು ಮಾಡುವಂಥ ಯಾವುದಾದ್ರೂ ಒಂದು ಕಲಾ ಪ್ರಕಾರಗಳು ನಮ್ಮಲ್ಲಿ ಉಂಟು ಹೇಳಿದರೆ ಅದೆಲ್ಲ ಈ ಹುಲಿವೇಷ ಕುಣಿತ ಸ್ಪರ್ಧೆಗಳು ಅಥವಾ ಹುಲಿವೇಷಗಳು ಕುಣಿಯುವಂಥದ್ದೆಲ್ಲ. ಹಾಗಾಗಿ ಅದನ್ನು ಉತ್ತಮ ರೀತಿಯಲ್ಲಿ ಮಾಡಬೇಕೆನ್ನುವಂತಹ ಇಚ್ಛೆ ಪರ್ಯಾಯ ಕಾಲದಲ್ಲಿ ಇದೆ. ಇಷ್ಟು ಮಾತ್ರ ಅಲ್ಲ, ಅವರಿಗೆ ಕೃಷ್ಣನಿಗಾಗುವಾಗ ಅಲಂಕಾರ ಮಾಡೋದ್ರಲ್ಲಿ ಬಹಳ ನುರಿತ ಆಸಕ್ತಿ, ಬಹಳ ಆಸಕ್ತಿ ಅವರಿಗೆ. ಹಾಗಾಗಿ ಅವರು ಪ್ರಸಿದ್ಧ, ಬಹಳಷ್ಟು ಸ್ವಾಮಿಗಳು ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಆದರೆ ಆ ಕ್ರೆಡಿಟ್ ಸಿಕ್ಕಿದ್ದು ಯಾರಿಗೆ ಕೇಳಿದರೆ ಲಕ್ಷ್ಮೀವರರಿಗೆ. ಯಾಕೆ ಕೇಳಿದರೆ ಅವರು 360 ದಿನ 360 ವೆರೈಟಿ ಅಲಂಕಾರ ಮಾಡಿದರು, ಬೇರೆ ಬೇರೆ ಅಲಂಕಾರವನ್ನು ಮಾಡಿದರು. ಹಾಗಾಗಿ ಅಂತಹ ಒಂದು ಅಲಂಕಾರದಲ್ಲಿ ಆಸಕ್ತಿ ಯಾರಿಗೆ ಉಂಟು ಕೇಳಿದರೆ ಈಗಿನ ಸೋದೆ ಶ್ರೀಪಾದವರಿಗೆ, ಹಾಗೆಯೇ ನಮ್ಮ ವೇದವರ್ಧನ ತೀರ್ಥ ಶ್ರೀಪಾದರಿಗಿದೆ. ಇಂತಹ ನಮ್ಮ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಅಲಂಕಾರ ಮಾಡಲಿಕ್ಕೆ ಬಹಳ ಆಸಕ್ತಿಯನ್ನು ತೋರಿಸ್ತಾರೆ. ಎಷ್ಟು ಕೇಳಿದರೆ ಸಾಮಾನ್ಯವಾಗಿ ಕೃಷ್ಣನದು ಬಹಳ ದೊಡ್ಡ ಮೂರ್ತಿ ಇದೆ ಅಲಂಕಾರ ಮಾಡುವುದು, ಆದರೆ ಅವರ ಪಟ್ಟದ ದೇವರು ವಿಠ್ಠಲ, ಬಹಳ ಪುಟ್ಟ ವಿಠ್ಠಲ. ಅಂಥ ವಿಠ್ಠಲನಿಗೂ ಕೂಡ ಚಾತುರ್ಮಾಸ್ಯ ಕಾಲದಲ್ಲಿ ಗಂಧಾಲಂಕಾರ, ವಸ್ತ್ರಾಲಂಕಾರ, ವಾಮನಾಲಂಕಾರ, ಹೀಗೆ ಸ್ತ್ರೀ ಅಲಂಕಾರ, ಬೇರೆ ಬೇರೆ ಅಲಂಕಾರವನ್ನು ಮಾಡಿ ಕೃಷ್ಣನನ್ನು ಮೆಚ್ಚಿಸುವ ಕೆಲಸ ಮಾಡ್ತಾ ಇದ್ದರು. ಹಾಗಾಗಿ ಖಂಡಿತ ತಮ್ಮ ಪರ್ಯಾಯ ಅವಧಿಯಲ್ಲಿ ಕೃಷ್ಣನಿಗೆ ಅಲಂಕಾರ ಸೇವೆಯನ್ನು ಮಾಡುವ ಮೂಲಕ ಲಕ್ಷ್ಮೀವರರ ಒಂದು ಛಾಪನ್ನು, ನೆನಪನ್ನು ಖಂಡಿತ ಜನರಿಗೆ ಅವರು ಕೊಡ್ತಾರೆ ಅಂತ ನಾವು ಭಾವಿಸ್ತೇವೆ. ಹಾಗಾಗಿ ಆ ಒಂದು ಪೀಠದ ಮಹತ್ವವೋ ಏನೋ ಗೊತ್ತಿಲ್ಲ. ಹಾಗಾಗಿ ಅಂತಹ ಒಳ್ಳೆ ಗುಣಗಳು ಮಾತ್ರ ಅಲ್ಲ, ಸಾಮಾಜಿಕವಾದ ಕಳಕಳಿ ಲಕ್ಷ್ಮೀವರರಿಗೆ ಇತ್ತು ಅಂತ ನಮಗೆ ಅವರ ಒಟ್ಟಿಗೆ ಇತ್ತು ಎಲ್ಲ ಹೌದು. ಆದರೆ ಜನಸಾಮಾನ್ಯರ ಅಭಿಪ್ರಾಯ ಏನು ಅಂತ ಗೊತ್ತಿರಲಿಲ್ಲ. ಒಬ್ಬ ಬಂದು ಹೇಳ್ತಾನೆ, ರಾತ್ರಿ 12 ಗಂಟೆ ಆಗಿದೆ, ಮಗನಿಗೆ ಅನಾರೋಗ್ಯ, ಹೋಗಿದ್ರೆ ಆಸ್ಪತ್ರೆಯಲ್ಲಿ ಯಾರೂ ಸೇರಿಸಿಕೊಳ್ತಾ ಇಲ್ಲ,
ನಾನು ಲಕ್ಷ್ಮೀರವರು ನಿದ್ದೆ ಮಾಡಿದರು, ಅವರಿಗೆ ಫೋನ್ ಮಾಡಿ ಅವರನ್ನು ಎಬ್ಬಿಸಿದ ಮೇಲೆ ಇವರು ಫೋನ್ ಮಾಡಿದಾಗ ಬೇಕಾದ ತಕ್ಕುದಾದಂಥ ಆಸ್ಪತ್ರೆ ವ್ಯವಸ್ಥೆ ಮಾಡಿದರು ಅಂತ. ಹೀಗೆ ಜನಸಾಮಾನ್ಯರಿಗೆ ಮಿಡಿದವರು ಯಾರು ಕೇಳಿದರೆ ಲಕ್ಷ್ಮೀರವರು. ಹಾಗಾಗಿ ಇದು ಎಲ್ಲರೂ ಕೂಡ ಜನಸಾಮಾನ್ಯರ ಪರ್ಯಾಯ. ಹಾಗಾಗಿ ಕೃಷ್ಣ ಭಕ್ತರು, ಹಾಗಾಗಿ ಅವರನ್ನು ನೋಡಿಕೊಳ್ಳುವುದು ನಮ್ಮದು ಆದ್ಯ ಕರ್ತವ್ಯ. ಆದದ್ರಿಂದ ಆ ಪರ್ಯಾಯ ಅವಧಿಯಲ್ಲಿ ಅಂದರೆ ಸಾಮಾಜಿಕವಾಗಿರುವಂಥ ಎಷ್ಟೋ ಕೆಲಸಗಳನ್ನು ಮಾಡಬೇಕು ಅಂತ ನಾವು ಆಲೋಚನೆ ಮಾಡಿದ್ದೇವೆ. ಇನ್ನು ಜನರ ಸಹಕಾರ, ಆರ್ಥಿಕ ಪರಿಸ್ಥಿತಿ ಇದೆಲ್ಲವನ್ನು ನೋಡಿಕೊಂಡು ಅದನ್ನು ನಾವು ಇಂಪ್ಲಿಮೆಂಟ್ ಮಾಡುವ ಅಂತ ಇದ್ದೇವೆ. ಈಗ ಕೊನೆಯದಾಗಿ ಈ ಪರ್ಯಾಯ ಅಂತ ಹೇಳಿದ ತಕ್ಷಣ ಹೊರೆಕಾಣಿಕೆ ಅದ್ಧೂರಿಯಾಗಿ ನಡೆದಿದೆ, ಪುರಪ್ರವೇಶ ಅದ್ಧೂರಿಯಾಗಿ ನಡೆಯಿತು. ಮಾತ್ರ ಅಲ್ಲ, ಈಗ ಭಕ್ತಾದಿಗಳು ಯಾವ ರೀತಿಯಾಗಿ ಸಹಕಾರ ಕೊಡ್ಬೋದು, ಯಾವ ರೀತಿಯಾಗಿ ನಿಮ್ಮ ಜೊತೆಗೆ ಸೇರಿಕೊಳ್ಬೋದು ಅಂತ ನೀವು ಹೇಳಿದಾಗೆ ಅದ್ಧೂರಿ ಅಂತ ಹೇಳಿದ ಕೂಡಲೇ ಅದೇನೋ ಒಂದಿಷ್ಟು ಬ್ಯಾಂಡ್ ಹಾಕಿದ ಹಾಗೆ ಅಲ್ಲ, ಮತ್ತೇನು ಕೇಳಿದರೆ ಒಂದಿಷ್ಟು ಟ್ಯಾಬ್ಲು ಹಾಕಿದರೆ ಅದ್ಧೂರಿ ಆಗುವುದಲ್ಲ. ಅದ್ಧೂರಿ ಎನ್ನುವಂಥದ್ದು ಬರುವುದೇ ಜನ ಬಂದಾಗ. ಇಷ್ಟೆಲ್ಲ ಅಡುಗೆ ಮಾಡ್ತೇವೆ, ಹೊರೆ ಕಾಣಿಕೆ ಬಂತೆಲ್ಲ ಅದು ಜನವೇ ಬರಲಿಲ್ಲ ಹೇಳಿದರೆ ಫೇಲ್ ಅಂತ ಕರಿತೇವೆ. ಹಾಗಾದರೆ ಇವತ್ತು ಪುರಪ್ರವೇಶ ಇರ್ಬೋದು, ಹೊರೆ ಕಾಣಿಕೆ ಇರ್ಬೋದು, ಯಾಕೆ ಅದ್ಧೂರಿ ಅಂತ ಆಯಿತು ಕೇಳಿದರೆ ಜನ ಬಂದದ್ರಿಂದ. ಹಾಗಾಗಿ ನಾವು ಕರೀತಾ ಇರೋದು ಜನಸಾಮಾನ್ಯರೆಲ್ಲರೂ ಬರಬೇಕು, ಬಂದು ಕೃಷ್ಣದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಆಗ ಇದು ಅದ್ಧೂರಿ ಪರ್ಯಾಯ ಆಗುತ್ತೆ. ಹಾಗಾದರೆ ಜನರು ಏನು ಮಾಡಬೇಕು? ಇವತ್ತು ಎಲ್ರಿಗೂ ಕೂಡ ಕೃಷ್ಣ ಮಠ ನಮ್ಮದು ಎನ್ನುವಂಥ ಭಾವ ಬೆಳಿಬೇಕು. ಹಾಗಾಗಿ ಕೃಷ್ಣ ಭಕ್ತರನ್ನು ಕರಿತಾ ಇದ್ದೇವೆ. ಅವರಿಗೆ ಅಲ್ಲಿ ಆಗುವಂಥ ಏನೊಂದು ಆರಾಧನೆಗಳಿರ್ಬೋದು, ವ್ಯವಸ್ಥೆಗಳಿರ್ಬೋದು, ಅದು ಗೊತ್ತಿಲ್ಲ ಇವತ್ತು ಎಷ್ಟೋ ಕಡೆ. ಅಲ್ಲಿ ಆಗುವ ಒಂದು ಅವ್ಯವಸ್ಥೆಯನ್ನು ಜಗದಗಲ ನಾವು ಹೇಳುತ್ತೇವೆ. ಇಷ್ಟೆಲ್ಲ ವ್ಯವಸ್ಥೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಉಂಟು ಎನ್ನುವಂಥದ್ದು ಗೊತ್ತಾಗಬೇಕಿದ್ರೆ ನೀವು ನಮ್ಮೊಟ್ಟಿಗೆ ಇರಬೇಕು. ಅದಕ್ಕೋಸ್ಕರ ಒಂದು ಯೋಜನೆಯನ್ನು ವೇದವರ್ಧನ ತೀರ್ಥ ಶ್ರೀಪಾದರು ಕೈಗೊಂಡಿದ್ದಾರೆ. ಅದೇನು ಕೇಳಿದರೆ ಸ್ವಯಂ ಸೇವಕ ಪದ್ಧತಿ. ಒಂದು 10 ದಿನ ಮಿನಿಮಮ್ 10 ದಿನ ನೀವು ನಮ್ಮೊಟ್ಟಿಗೆ ಬರಬೇಕು. ನೀವು ಇಲ್ಲಿ ಕೆಲಸ ಮಾಡಬೇಕು. ಯಾವ ಕೆಲಸ? ಕೃಷ್ಣನ ಸೇವೆ, ಒಂದು ಜಾಸ್ತಿ ಒಂದು ಕಡಿಮೆ ಅಂತ ಇಲ್ಲ. ಕಸ ಹೆಕ್ಕುವುದು ಇರ್ಬೋದು, ಗುಡಿಸೋದು ಇರ್ಬೋದು, ಪಾತ್ರೆ ತೊಳೆಯುವುದು ಇರ್ಬೋದು, ಕ್ಯೂ ನಿಲ್ಲಿಸೋದು ಇರ್ಬೋದು, ಬಡಿಸೋದು ಇರ್ಬೋದು, ಬಂದವರನ್ನು ಮಾತಾಡಿಸೋದು ಇರ್ಬೋದು, ಹೂ ಕಟ್ಟೋದು ಇರ್ಬೋದು, ಹೀಗೆ ಎಲ್ಲ ರೀತಿಯಾದ ಕೆಲಸಗಳನ್ನು ಮಾಡಬೇಕು. ಆದರೆ 10 ದಿನ ನೀವು ಮಾಡಿದ ನಿಮ್ಮ ಊಟ ಮತ್ತು ವಸತಿಯ ಜವಾಬ್ದಾರಿ ನಮಗಿರ್ತದೆ. ಹಾಗಾಗಿ ನಿಮಗೆ ಅದರ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ತೇವೆ. 10 ದಿನ ನೀವು ಇದ್ದಾಗ ನಿಮಗೆ ಒಂದು 5 ಗಂಟೆಯ ಒಂದು ಸೇವೆ ಇರ್ತದೆ. ಆಮೇಲೆ ಉಳಿದ ಸಮಯದಲ್ಲಿ ಅಲ್ಲಿರುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪಾಠ ಪ್ರವಚನಗಳಲ್ಲಿ ನೀವು ಭಾಗಿಗಳಾಗಬೇಕು. ಯಾಕೆ ಕೇಳಿದರೆ ಇವತ್ತು ಜ್ಞಾನದ ಕೊರತೆಯೇ ಇಂತಹ ಜಗಳಕ್ಕೆ ಕಾರಣ ಆಗುತ್ತೆ. ಉಡುಪಿಯಷ್ಟು ಒಂದು ಸಾಮರಸ್ಯ ಬಂದದ್ದು ಇನ್ನೊಂದು ಇಲ್ಲ. ಯಾಕೆ ಕೇಳಿದರೆ ಕನಕದಾಸರು ಒಬ್ಬ ಕುರುಬ ಜಾತಿಯಿಂದ ಬಂದವರು, ಪೂಜೆ ಮಾಡುವವರು ಬ್ರಾಹ್ಮಣ ಜಾತಿಯವರು ಇರ್ಬೋದು. ಆದರೆ ಗೌರವ ಯಾರಿಗೆ ಅಲ್ಲಿ ಉಂಟು ಹೇಳಿದರೆ ಕನಕದಾಸರಿಗೆ ಉಂಟು. ಇದು ಎಷ್ಟೋ ಜನರಿಗೆ ಗೊತ್ತಿದೆ. ಯಾಕೆ ಕೇಳಿದರೆ ಇವತ್ತು ಯತಿಗಳು ಬಂದು ಮೊದಲು ದರ್ಶನ ಮಾಡುವುದೇ ಕನಕನ ಕಿಂಡಿಯಿಂದ ಕೃಷ್ಣನನ್ನು. ಅಂದರೆ ಒಬ್ಬ ಭಕ್ತನಿಗೆ ಅಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ಕನಕದಾಸರು ಹೊರಗೆ ನಿಂತು ತಾವು ರೊಟ್ಟಿ, ಗಂಜಿ, ಅಂಬಲಿಯನ್ನು ಸಮರ್ಪಣೆ ಮಾಡ್ತಾ ಇದ್ರು. ಇವತ್ತೂ ಕೂಡ ಅಂತಹ ಗೆರಟೆಗಳನ್ನೆಲ್ಲ ಮಾಡಿ, ಅಂದರೆ ಬೆಳ್ಳಿಯ ಗೆರಟೆಯಲ್ಲಿ ಹಾಗೆ ಗಂಜಿ ಅಂಬಲಿಯನ್ನು, ಚಪಾತಿ ಇತ್ಯಾದಿಗಳು, ರೊಟ್ಟಿ ಇತ್ಯಾದಿಗಳನ್ನೆಲ್ಲ ಮಾಡಿ ಕೃಷ್ಣನಿಗೆ ನೈವೇದ್ಯ ಮಾಡ್ತಾರೆ. ಇದು ಕನಕದಾಸರ ನೆನಪಿಗೋಸ್ಕರ. ಅಂದರೆ ಒಬ್ಬ ಭಕ್ತನನ್ನು ಸೇರಿಸಿಕೊಂಡು ನಡೆಯುವಂಥ ಒಂದು ಪರಂಪರೆ ಇದೆ. ಇದು ಹೊರಗಿನ ಜಗತ್ತಿಗೆ ಗೊತ್ತಿಲ್ಲ. ಅದು ಗೊತ್ತು ಮಾಡುವಂಥ ಜವಾಬ್ದಾರಿ ನಮ್ಮದೆಲ್ಲ ಇದೆ. ಹೀಗೆ ಸಾಮರಸ್ಯದಿಂದ ನಡೆದದ್ದು. ಹಾಗಾಗಿ ಎಲ್ಲ ವರ್ಗದವರು, ಜಾತಿ ವರ್ಗದವರು ಕೂಡ ಇದಕ್ಕೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಕೆಲವುದರಲ್ಲಿ ನಮ್ಮದು ಜಾತಿ ಸಮುದಾಯ ಅಂತ ಇದ್ದರೆ ಕೃಷ್ಣ ಮಠ ಹಾಗಲ್ಲ, ಅದು ಎಲ್ಲರಿಗೂ ಸೇರಿದ. ಹಾಗಾಗಿ ಎಲ್ಲ ದೂರ ಕಡೆಯಿಂದ ಹೊರೆ ಕಾಣಿಕೆಗಳನ್ನು ತರ್ತಾ ಇದ್ದಾರೆ. ಈ ಹೊರೆ ಕಾಣಿಕೆಯನ್ನು ತರುವ ಉದ್ದೇಶ ಏನು? ಸಂಗ್ರಹಕ್ಕೋಸ್ಕರ ಅಲ್ಲ, ಮತ್ತೆ ವಿತರಣೆಗೋಸ್ಕರವೇ. ಹಾಗಾದರೆ ನಾವೇನು ಮಾಡಿದ್ದು ಕೇಳಿದರೆ ಇಷ್ಟೇ, ಕೃಷ್ಣನಿಗೆ ಸಮರ್ಪಣೆ ಮಾಡಿ ಕೊಡ್ತೇವೆ. ಅದನ್ನು ಎಲ್ಲ ಭಕ್ತಾಭಿಮಾನಿಗಳು ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ಹಾಗಾಗಿ ಕೃಷ್ಣನ ಪರ್ಯಾಯ ಅವಧಿಯಲ್ಲಿ ಎಲ್ಲರೂ ಕೂಡ ನಮ್ಮ ಕೃಷ್ಣ ಅಂತ ಎನ್ನುವ ಭಾವ ಬೆಳೆಸಬೇಕು. ಅಂತಹ ಸೇವೆಗಳಿಗೆಲ್ಲ ಬರಬೇಕು ಅಂತ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೇನೆ. ಎಸ್, ಸರಳತೆ ಅನೇಕ ಮಾಹಿತಿಗಳನ್ನು ನೀಡಿದಿರಿ. ಮಾತ್ರ ಅಲ್ಲ, ಒಟ್ಟು ಇಡೀ ಪರ್ಯಾಯ ಯಶಸ್ವಿಯಾಗಿ ನಡೆಯಲಿ. ಮಾತ್ರ ಅಲ್ಲ, ನಾವು ಇಡೀ ಕಹಳೆ ವಾಹಿನಿ ಈ ಪರ್ಯಾಯದ ಪ್ರತಿ ಹಂತಗಳಲ್ಲೂ ಕೂಡ ಎಲ್ಲ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸುವಂಥ ಕೆಲಸವನ್ನು ಮಾಡ್ತೇವೆ. ನಿಮಗೆ ಧನ್ಯವಾದಗಳು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.